ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಏನಂತಂದ್ರೆ ಸಾಕಷ್ಟು ಜನ ನಾಯಕರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿರ್ತಕ್ಕಂಥದ್ದು ಗೊತ್ತಿರುವಂಥದ್ದೇ. ಸೊ ಅದರಲ್ಲೂ ಸುಧಾರಾಣಿ ಮೇಡಮ್ ಕೂಡ ಒಬ್ಬರು ಅಂತಲೇ ಹೇಳ್ಬೋದು. ಸೊ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಜನ ಹೀರೋಯಿನ್ಸ್ನ ಪರಿಚಯಿಸಿರ್ತಕ್ಕಂಥ ನಿರ್ಮಾಪಕಿ ಅಂದರೆ ಪಾರ್ವತಮ್ಮ ರಾಜ್ಕುಮಾರ್. ಈ ಕ್ಷಣಕ್ಕೆ ಏನು ನೆನಪಾಗುತ್ತೆ? ಏನು ಹೇಳಿ, ತಾಯಿ ಸಮಯದಲ್ಲಿ ನಿಂತ್ಕೊಂಡು ಮಾರ್ಗದರ್ಶನ ನೀಡಿದ್ರು. ಬರೀ ನನಗೆ ಅಂತಲ್ಲ, ನಮ್ಮ ಇಡೀ ಚಿತ್ರರಂಗಕ್ಕೆ ಅವರು ಮಹಾನ್ ತಾಯಿಯವರು ಶಕ್ತಿ, ದೊಡ್ಡ ಶಕ್ತಿ. ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ. ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ಎಷ್ಟು ಬೇಜಾರಾಗ್ತಾ ಇದೆ ಅಂತ. ಇವತ್ತು ನಾನು ಇಲ್ಲಿ ಸುಧಾರಣೆಯಾಗಿರೋದಕ್ಕೆ ಅವರೇ ಕಾರಣ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಮೇಡಮ್, ಅದಂದ್ರೆ ಸುಧಾರಾಣಿ ಅವರ ಒಂದು ಯಶಸ್ಸಿನ ಹಿಂದೆ ದೊಡ್ಡ ಶಕ್ತಿ ಅಂದರೆ ಪಾರ್ವತಮ್ಮ ರಾಜ್. ಯಾಕಂದರೆ ಶಿವಣ್ಣ ಅವ್ರ ಜೊತೆ ಹಲವು ಸಿನಿಮಾಗಳಲ್ಲಿ ನಟಿಸಿರ್ತಕ್ಕಂಥದ್ದು ಅದೆಲ್ಲವೂ ಒಂದ್ಸರಿ ಮೆಲುಕು ಹಾಕಿದಾಗೆ ಎಲ್ಲ ಒಳ್ಳೆ ಮೆಮೊರೀಸ್. ಯಾಕೆಂದರೆ ಅವರು ಒಂದು ಆ ಡಿಸಿಷನ್ ತೊಗೊಳ್ದೇ ಇದ್ದಿದ್ರೆ ಯಾರು ತುಂಬ ದೊಡ್ಡ ರಿಸ್ಕ್ ತೊಗೊಂಡ್ರು. ನನಗೇನು ಆ ಥರ ಚೈಲ್ಡ್ ಆರ್ಟಿಸ್ಟಾಗಿ ಮಾಡ್ತಾ ಇದ್ದೆ ಬಿಟ್ಟರೆ ಬೇರೆ ಆ ಥರ ಏನೋ ಒಂದು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇತ್ತಿಲ್ಲ. ಆದರೆ ಅವ್ರಿಗೆ ಒಂದು ಧೈರ್ಯ ಇತ್ತು, ಈ ಹುಡುಗಿ ಮಾಡ್ತಾಳೆ ಅಂತ. ಸೊ ಪ್ರತಿಯೊಂದು ಹೆಜ್ಜೆಗೂ ಗೈಡ್ ಮಾಡಿದ್ರು, ಎಂಥ ಸಿನಿಮಾಗಳು ಮಾಡಬೇಕು, ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಡೆಫಿನೆಟ್ಲಿ ಶಿ ಪ್ಲೇಡ್ ಅ ವೆರಿ ಮೇಜರ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೈ ಕೆರಿಯರ್. ಒಂದು ಅಮ್ಮ ಇವತ್ತು ನಮ್ಮ ಜೊತೆಗಿಲ್ಲ, ಬಟ್ ಆದರೆ ಆ ದಿನಗಳಲ್ಲಿ ನಿಮ್ಮ ಜೊತೆಗೆ ಇದ್ದಿರ್ತಕ್ಕಂಥ ಒಡನಾಟ ಮತ್ತು ನಿಮಗೆ ಸಪೋರ್ಟ್ ಮಾಡಿರ್ತಕ್ಕಂಥ ರೀತಿ ಇವತ್ತು ಕೂಡ ಆಗಲ್ಲ ಅಂತ ಹೇಳಿದ್ನಲ್ಲ, ಒಂದು ತಾಯಿ ತನ್ನ ಮಗಳನ್ನ ಹೇಗೆ ಕಾಪಾಡ್ತಾರೆ ಅದೇ ರೀತಿನೇ. ಬರೀ ನಾನು ಮಾತ್ರ ಅಲ್ಲ, ಬೇಕಾದಷ್ಟು ಜನ ಇಂಡಸ್ಟ್ರೀಲಿ ಎಲ್ಲರೂ ಹೇಳ್ತಾರೆ, ಅಮ್ಮ ಪ್ರತಿಯೊಬ್ಬರೂ ಎಲ್ಲರೂ ತನ್ನ ಕುಟುಂಬದವರು, ತನ್ನ ಮಕ್ಕಳು ಅನ್ನೋ ರೀತಿಲೇ ಎಲ್ಲರೂ ನಡ್ಸ್ಕೊಂಬಂದಿದ್ರು. ಅವ್ರು ಖಂಡಿತ ದೈಹಿಕವಾಗಿ ಇವತ್ತು ಇಲ್ಲದೆ ಇರ್ಬೋದು, ಆದರೆ ಸದಾಕಾಲ ನಮ್ಮೆಲ್ಲರ ಜೊತೆ ಇದ್ದೇ ಇರ್ತಾರೆ. ಕೊನೆಯದಾಗ ಒಂದು ಮರೆಯಲಾರದಂಥ ಘಟನೆನ ಶೇರ್ ಮಾಡ್ಕೊಳ್ಳೋದು. ನಾಟ್ ಇನ್ ದ ಫ್ರೇಮ್ ಆಫ್ ಮೈಂಡ್. ಎಸ್, ಇದಿಷ್ಟು ಏನಂತಂದರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸುಧಾರಣೆ ಅವರಿಗೆ ಹೇಗೆಲ್ಲ ಸಪೋರ್ಟಿವ್ ಆಗಿದ್ರು, ಇಂಡಸ್ಟ್ರಿಗೆ ನಾಯಕಿಯರನ್ನ ಪರಿಚಯಿಸುವಲ್ಲಿ ಇಷ್ಟೆಲ್ಲ ಶ್ರಮ ಇತ್ತು ಅನ್ನೋದ್ರ ಬಗ್ಗೆ ಸುಧಾರಣೆ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಜಗ್ಗಿನ್, ಪಬ್ಲಿಕ್ ಟಿವಿ, ಬೆಂಗಳೂರು.